ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ದಿವಸ ಗ್ಯಾಪ್ ಆಯಿತು. ಕಂಟಿನ್ಯೂ ಆಗಿ ಸಬ್ಜೆಕ್ಟ್ಸ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಹಿಂಗೆ ಮನೆ ಕೆಲಸದೊಳಗೆ ಕ್ಲೀನಿಂಗ್ ಒಳಗೆ ಸ್ವಲ್ಪ ಮಾಡೋದಾಗಲಿಲ್ಲ. ಇವತ್ತು ನಾನು ಕಂಪ್ಯೂಟರ್ ಸ್ಟಡಿ ಬಗೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ನೆಕ್ಸ್ಟ್ ಜಿ ಕೆ ಬಗೆಗೆ ಹೇಳ್ಕೊಡ್ತೀನಿ. ಜಿ ಕೆ ಬಗೆಗೆ ಹೇಳ್ತೀನಿ ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳಿ. ಇವತ್ತು ಕಂಪ್ಯೂಟರ್ ಬಗೆಗೆ ಯಾವ ರೀತಿ ಸ್ಟಡಿ ಮಾಡ್ಲಾಗ್ತೀನಿ ಅಂತ ಹೇಳಿ ಹೇಳ್ತೀನಿ. ನಾನು ಕಂಪ್ಯೂಟರನ್ನು ನನ್ನ ಫ್ರೆಂಡ್ ಹತ್ರ ಒಂದು ಬುಕ್ ಇಸ್ಕೊಂಡಿದ್ದೆ ಅಂತ ಹೇಳಿ ಆಲ್ರೆಡಿ ಸ್ಕ್ರೀನ್ಶಾಟ್ ಕೂಡ ಅದರದ್ದು ಬುಕ್ಕಿನ ಸ್ಕ್ರೀನ್ಶಾಟ್ ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಮತ್ತು ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳಿ ಅದರ ಹೆಸರೈತಿ. ಬೇಕಿದ್ರೆ ಸೈಡಲ್ಲಿ ನಾನು ಇಮೇಜ್ ತೆಗೆದಿಟ್ಕೊಂಡಿನಿ, ಸೈಡಲ್ಲಿ ಬರ್ತಿರ್ತೈತಿ ನೋಡ್ರಿ, ಅದನ್ನ ಸ್ಕ್ರೀನ್ಶಾಟ್ ತೆಗೆದು ನೀವು ಬೇಕಿದ್ರೆ ಸರ್ಚ್ ಮಾಡ್ಬೋದು. ತುಂಬಾ ಒಳ್ಳೆಯ ಪುಸ್ತಕ ಐತಿ. ನನಗಂತೂ ಭಾಳನೇ ಇಷ್ಟ ಆಯಿತು. ನನ್ನ ಫ್ರೆಂಡ್ ಹತ್ರ ಬಾಜು ಮನೆ ಹುಡುಗಿ ಹತ್ರ ಇಸ್ಕೊಂಡಿದ್ದೆ. ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಟಡಿ ಮಾಡ್ತಿರ್ತಾರೆ. ಸ್ವಲ್ಪ ಅವ್ರ ಕಡೆ ಇಸ್ಕೊಂಡು ಸ್ಟಡಿ ಮಾಡೀನಿ. ಜೊತೆಗೆ ಇನ್ನೊಂದು ಚಾನಲ್, ಇದಂತೂ ಪುಸ್ತಕ ಆಯಿತು. ಇನ್ನು ಅದ್ರ ಜೊತೆಗೆ ಒಬ್ರು ಯಾರಾದರೂ ಗೈಡೆನ್ಸ್ ಕೊಡಕ್ಕೆ ಬೇಕಲ್ಲ, ಯಾಕಂದ್ರೆ ಒಬ್ರು ಯಾರಾದರೂ ಅದನ್ನ ತಿಳಿಸಿ ಹೇಳಿದಾಗ ನಮ್ಗೆ ಹೆಚ್ಚು ತಿಳಿತೈತಿ. ನಾವು ಬರೀ ಪುಸ್ತಕದೊಳಗಿಂದ ಓದಿದ್ರಲ್ಲ, ಒಬ್ರು ಯಾರು ಅದ್ರ ಬಗ್ಗೆ ವಿವರಣೆ ಕೊಟ್ಟು ಹೇಳಿದಾಗ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತೈತಿ. ಜೊತೆಗೆ ನಾವೇನು ಮಾಡಬೇಕು, ಫಸ್ಟ್ ನೀವು ವಿಡಿಯೋ ನೋಡಾದ್ರೂ ಪುಸ್ತಕ ಓದ್ಕೊಳ್ರಿ, ಇಲ್ಲಾಂದ್ರೆ ಫಸ್ಟ್ ಪುಸ್ತಕ ನೋಡಿ ಆಮೇಲೆ ವಿಡಿಯೋ ನೋಡ್ರಿ. ಎರಡೂ ಉತ್ತಮನೇ. ಯಾವುದಾದ್ರೂ ಒಂದು ಮಾಡ್ಬೋದು. ಹೋಗ್ತೇನೆ. ನೀವು ವಿಡಿಯೋ ನೋಡಿ ಆದ್ರೂ ಪುಸ್ತಕ ಓದ್ರಿ. ಫಸ್ಟ್ ಒಂದ್ಸರ್ತಿ ವಿಡಿಯೋ ನೋಡ್ಕೊರಿ ಸರ್ದು. ಹೇಳ್ತೀನಿ ಯಾವುದಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ನಾನು ನೋಡುವಂತಹ ವಿಡಿಯೋ MG ಅಕಾಡೆಮಿಯಲ್ಲಿ ಸುನೀಲ್ ಚವ್ಹಾಣ್ ಸರ್ದು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳನ್ನು ನೋಡ್ತೀನಿ. ಅದರಲ್ಲಿ ಬೇರೆ ಬೇರೆ UPSC ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ವಿಡಿಯೋಸ್ಗಳದಾವು. ಒಂದು ಶೇರ್ ಮಾಡ್ತೀನಿ, ಬೇಕಿದ್ರೆ ನಾನು ಒಂದು ಪೂರ್ತಿ ಪ್ಲೇಲಿಸ್ಟನ್ನು. ಆ ಪ್ಲೇಲಿಸ್ಟನ್ನೇ ನಾನು ನೋಡೋದು 23 and 24 ವಿಡಿಯೋಸ್ ಅದಾವು. ನಾನು ಅದನ್ನೇ ವಾಚ್ ಮಾಡಿದ್ದು. ಟಾಪಿಕ್ಸ್ಗಳನ್ನು ಕೂಡ ಅವರು ನೀಟಾಗಿ ಹೇಳ್ಕೊಟ್ಟಾರ, ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳೋಂಗ. ಮತ್ತು ಇದು ಶಾರ್ಟ್ಕಟ್ ಕೀಸ್ ಅಂತೀವಲ್ಲ, ಅದನ್ನ ಏನು ಮಾಡ್ಯಾರ, ಒಂದೇ ಲಿಸ್ಟ್ ಆಗಿ ನಾವು ಓದೋದಕ್ಕಿಂತಲೂ ಅವರು ಚಾಪ್ಟರ್ ವೈಸ್ ಯಾವ ಟೈಮಿಗೆ ಹೇಳಬೇಕು ಎಲ್ಲನೂ ಕೂಡ ಹೇಳ್ಕೊಟ್ಬಿಟ್ಟಾರ. ಅಂದ್ರೆ ಒಮ್ಮೆ ಹೇಳಿಲ್ಲ, ಚಾಪ್ಟರ್ ಒಳಗೆ ಯಾವ್ಯಾವ ಬರ್ತಾವ ಹಾಗೆ ಹೇಳ್ಕೊತಾ ಹೋಗ್ಯಾರ. ಅದೇನಾಗ್ತೈತಿ, ನೆನ್ಪಿಟ್ಕೊಳಕ್ಕೆ ನಮಗೆ ಹೆಚ್ಚು ಸಾಧ್ಯ ಆಗ್ತೈತಿ. ಒಮ್ಮೆ ನಾವು ಓದೋದಕ್ಕಿಂತಲೂ ಚಾಪ್ಟರ್ ವೈಸ್ ಅವುಗಳನ್ನು ಹೇಳ್ಕೊತಾ ಹೋಗ್ತಾರಲ್ಲ, ಅದು ಹೆಚ್ಚು ನೆನಪು ಉಳಿತೈತಿ ನನಗೆ ತಿಳಿದ ಮಟ್ಟಿಗೆ. ನೀವು ಕೂಡ ಅದೇ ರೀತಿಯಾಗಿ ಅಭ್ಯಾಸ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಮತ್ತು ಅದರ ಜೊತೆಗೆ ನೀವು ನೋಟ್ಸ್ ಕೂಡ ಮಾಡ್ಕೊಳ್ಬೋದು. ಪುಸ್ತಕನೂ ಬೇಕು, ಸ್ವಲ್ಪ ನೋಟ್ಸ್ನೂ ಎಕ್ಸ್ಟ್ರಾ ಇರಲಿ ಅಂತೇಳಿ ನಾನು ನೋಟ್ಸ್ ಕೂಡ ರೆಡಿ ಮಾಡ್ಕೊಂಡಿನಿ. ಅದನ್ನು ಕೂಡ ನಿಮ್ಮ ಜೊತೆ ಯಾವ ರೀತಿಯಾಗಿ ನಾನು ನೋಟ್ಸ್ ಮಾಡ್ಕೊಂಡಿನಿ ಚಾನಲನ್ನು ನೋಡಿ ಅಂಥೇಳಿ ಶೇರ್ ಮಾಡ್ತೀನಿ. ಯಾರ್ದು ಅಂತಂದ್ರೆ MG ಅಕಾಡೆಮಿಯಲ್ಲಿ, MG ಅಕಾಡೆಮಿ ಅವ್ರದ್ದು, ಧಾರವಾಡದವ್ರದ್ದು. ಅಲ್ಲಿ ಸುನೀಲ್ ಚವ್ಹಾಣ್ ಸರು ತಮ್ಮ ಕಂಪ್ಯೂಟರ್ ಬೋಧನೆಯನ್ನು ಮಾಡ್ತಾರೆ. ಬಹಳಷ್ಟು ವಿಡಿಯೋಸ್ಗಳದಾವು. ಅದರಲ್ಲಿ ಒಂದು ಪ್ಲೇಲಿಸ್ಟ್ 23 ವಿಡಿಯೋಸ್ ಬರ್ತೈತಿ. ಅದನ್ನು ನೀವು ನೋಡ್ರಿ. 26 ವಿಡಿಯೋಸ್ ಬೇರೆ ಐತಿ, ಅದನ್ನು ವಾಚ್ ಮಾಡ್ಬೋದು. ಬಟ್ ನನಗೆ 23 ಸೀರೀಸ್ ಏನದಾವಲ್ಲ, ಅದು ತುಂಬಾ ಇಷ್ಟ ಆಗೈತಿ. ಬೇಕಿದ್ದ ಒಂದ್ಸರ್ತಿ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ. ಪೂರ್ತಿ ಪ್ಲೇಲಿಸ್ಟನ್ನೇ ಶೇರ್ ಮಾಡಿನೇ ನಾನು ಆವಾಗ ಅಭ್ಯಾಸ ಮಾಡ್ಬೇಕಾದ್ರೆ ಶೇರ್ ಮಾಡೀನಿ. ಬಹಳಷ್ಟು ಜನಕ್ಕೆ ಗೊತ್ತಿರ್ತದೆ. ಈಗ ಹೊಸದಾಗಿ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕ್ತಿದ್ರಿ ಅಂತಂದ್ರೆ ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಾಕ್ತೀನಿ. ಟೆಲಿಗ್ರಾಮನ್ನು ಓಪನ್ ಮಾಡ್ತೀನಿ. ನನಗೂ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಗಳಿರೋದ್ರಿಂದ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡೋಕ್ಕಾಗತ್ತಿಲ್ಲ. ಸ್ವಲ್ಪ ನಮ್ಗೆ ಓದಬೇಕು ಅನ್ನೋ ಪ್ರೆಷರ್ ಇನ್ನೂ ಜಾಸ್ತಿ ಆದಾಗ ನಾನು ಅಲ್ಲೇ ಟೆಲಿಗ್ರಾಮಲ್ಲಿ ವಿಡಿಯೋಸ್ಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮದೀನಿ. ಭಾಳಷ್ಟು ಜನ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಂತೀರಿ. ಸ್ವಲ್ಪ ನನಗೆ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಅದ್ರ ಮಧ್ಯದಲ್ಲಿನೇ ಸ್ವಲ್ಪ ಬಿಡುವು ಮಾಡಿಕೊಂಡು ಓದ್ಲಕತ್ತೀನಿ. ಅದನ್ನು ಎಲ್ಲ ಟೈಮಲ್ಲೂ ಇಷ್ಟು ವಿಡಿಯೋ ಮಾಡೋಕೆ ಆಗತ್ತಿಲ್ಲ. ಸಪ್ರೇಟಾಗಿ ಹೀಗೆ ಯಾರಾದರೂ ಗೆಸ್ಟ್ ಬರ್ತಿರ್ತಾರೆ, ನಾನೇ ಎಲ್ಲರೂ ಹೋಗೋದಿರ್ತೈತಿ.
ಅದು ಇದು ಸಾಮಾನು ತರೋದಾಗಿರ್ಬೋದು, ಹಿಂಗೆ ಏನೇನಾರ ಶಾಪಿಂಗ್ ಆಗಿರ್ಬೋದು, ದಿವಸ ಇವೇ ನಡೆದವು. ಹೀಗಾಗಿ ನನಗೆ ಸ್ವಲ್ಪ ಟೈಮ್ ಶೆಡ್ಯೂಲ್ ಇನ್ನೂ ಸೆಟ್ ಆಗಕತ್ತಿಲ್ಲ. ಮತ್ತು ಸ್ಕೂಲ್ ಬೇರೆ ಚೇಂಜ್ ಆಗಿರೋದ್ರಿಂದ ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ಅವರಿಗೂ ಕೂಡ ಆಕಿಗೂ ಕೂಡ ಸ್ವಲ್ಪ ಅಭ್ಯಾಸ ಹೇಳಬೇಕು, ಸೈನ್ಸ್ ಮತ್ತು ಮ್ಯಾಥ್ಸ್ ತಿಳಿಸ್ಕೊಡ್ಬೇಕು. ಹೀಗಾಗಿ ಅದರಲ್ಲಿ ನನಗೆ ಅಭ್ಯಾಸದ ಶೆಡ್ಯೂಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ. ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀನಿ, ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಇದನ್ನು ಏನು ವಿಡಿಯೋಸ್ಗಳು ಹಾಕಿರ್ತೀನಲ್ಲ, ಸ್ವಲ್ಪ ಎರಡು ವಿಷಯ 3 ವಿಷಯ ಅಷ್ಟೇ ಮಾಡಿರ್ತೀನಿ. ಇಷ್ಟು ಇನ್ನೂ ಪೂರ್ತಿಯಾಗಿ ತಗೊಂಡಿಲ್ಲ. 2 3 ತಾಸು ಅಥವಾ 4 ತಾಸು ಮಾಡಿರ್ತೀನಿ ಅಷ್ಟೇ. ಒಮ್ಮೊಮ್ಮೆ ಅಷ್ಟೂ ಸಿಕ್ಕಿರಲಿಲ್ಲ ಅಂದರೆ ಅಟ್ಲೀಸ್ಟ್ 2 ಗಂಟೆ ಆದರೂ ಮಾಡಿರ್ತೀನಿ. ಇನ್ನು ಮುಂದೆ ನಾನು ಪರ್ಫೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಮಾಡ್ತೀನಲ್ಲ, ಟೈಮ್ ಟೇಬಲ್ ಅನ್ನೋಕ್ಕೇನು ಈ ಟೈಮಿಗೆ ಇದು ಓದಬೇಕು ಇದು ಓದಬೇಕಂತ ನಾನು ಫಿಕ್ಸ್ ಆಗಿ ಮಾಡ್ಕೊಂಡಿಲ್ಲ. ಯಾವಾಗ ಟೈಮ್ ಸಿಗ್ತೈತಿ ಅದೇ ನನ್ನ ಟೈಮ್ ಟೇಬಲ್. ಅಭ್ಯಾಸಕ್ಕಾಗಿ ಸಪ್ರೇಟಾಗಿ ಇದನ್ನೇ ಅಂಥೇಳಿ ಟೈಮ್ ಮಾಡ್ಕೊಂಡಿಲ್ಲ. ಗೃಹಿಣಿಯರಿಗೆ ಇಷ್ಟೇ ಇಲ್ಲಿ ತನನೇ ಕೆಲಸ ಇರ್ತೈತಿ, ಸ್ಕೂಲ್ ಟೈಮ್ ಇದ್ದಂಗೆ ಇಲ್ಲಿ ತನನೇ ಆಯ್ತು, ಇಷ್ಟಾಗನ ಮುಗೀತು, ಡ್ಯೂಟಿ ಇದ್ದಂಗಿಲ್ಲ. ಯಾವಾಗಲೂ 24 ಅವರ್ಸ್ ನಮ್ಮದು ಕೆಲಸ. ನಿದ್ದೆ ಟೈಮ್ ಬಿಟ್ಟರೆ ಉಳ್ಕಿದೆಲ್ಲ ಟೈಮಲ್ಲೂ ನಮ್ಮದು ಕೆಲಸ ಏನಾರ ಇರ್ತಾವೆ. ಅದರ ಮಧ್ಯದಲ್ಲಿ ನಾವು ಬಿಡುವು ಮಾಡಿಕೊಂಡು ಓದಬೇಕಷ್ಟೇ. ನಾನು ಮಾಡಿಕೊಂಡು ಓದಾಕ್ತೀನಿ, ಅದನ್ನು ಕೂಡ ನೀಟಾಗಿ ಇಟ್ಕೊಳ್ಬೇಕು. ಕೆಲಸ ಭಾಳ ಇರ್ತಾವೆ, ಅದ್ರ ಮಧ್ಯದಲ್ಲಿ ನಾವು ಟೈಮ್ ಮಾಡಿಕೊಂಡು ಓದಬೇಕಷ್ಟೇ. ಭಾಳಷ್ಟು ಜನ ಕೇಳಾಕ್ತೀರಿ ಟೈಮ್ ಟೇಬಲನ್ನು ಹೇಳ್ರಿ ಅಂತೇಳಿ. ಸ್ವಲ್ಪ ದಿವಸ ಇನ್ನೊಂದು ವಾರದಲ್ಲಿ ಅದನ್ನು ಕೂಡ ನೀವು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ, ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ. ಪೂರ್ತಿ ಟೈಮ್ ಟೇಬಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಂಪ್ಯೂಟರ್ ಬಗ್ಗೆಗೆ ನಿಮಗೆಲ್ಲ ಗೊತ್ತಾಯಿತು ಅಂದ್ಕೋತೀನಿ. ಇದು ವಿಡಿಯೋ ಮುಗ್ದಿಂದ ನೆಕ್ಸ್ಟ್ ನಾನು ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿನಿ ಅದನ್ನು ಕಂಟಿನ್ಯೂ ಮಾಡಿರ್ತೀನಿ. ವಾಚ್ ಮಾಡ್ಬೋದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ. ಅಂದರೆ ಯಾವ ರೀತಿ ನಾನು ಮಾಡ್ಕೊಂಡಿನಿ ಅನ್ನೋದನ್ನು ಶೇರ್ ಮಾಡಿರ್ತೀನಿ ಅಷ್ಟೇ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಳಿದ್ನಲ್ಲ, ನಾನು ಒಂದು ಕಂಪ್ಯೂಟ್ರಾಗಾಗಿ ನನ್ನ ಅಭ್ಯಾಸ ಯಾವ ರೀತಿ ಆಗೈತೆ ಅಂದ್ರೆ, ಒಂದು ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳಿ ಟೆಕ್ಸ್ಟ್ ಬುಕ್ ಐತಿ, ಅಂದ್ರೆ ಪುಸ್ತಕ ಐತಿ. ಅದನ್ನ ನೋಡಿ ಅಭ್ಯಾಸ ಮಾಡಾಕ್ತೀನಿ. ಜೊತೆಗೆ ವಿಡಿಯೋಸ್ಗಳನ್ನು ನೋಡಿ ನೋಟ್ಸ್ ಮಾಡ್ಕೊಂಡಿನಿ. ಇನ್ನೊಂದು, ನೀವು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಬುಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಕ್ವಶನ್ಸ್ಗಳನ್ನು ಬಿಡಿಸ್ಕೊತಾ ಹೋಗೋದು ಒಳ್ಳೆಯದು. ನಾನು ಆದಷ್ಟು ಕ್ವಶನ್ ಬ್ಯಾಂಕ್ ಇರುವಂತಹ ಪುಸ್ತಕವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿರಬೇಕು ಅಂತ ಅಂದ್ಕೋತೀನಿ, ನೋಡ್ಕೊಳ್ರಿ. ಅದನ್ನು ಒಬ್ಬರಿಗೆ ಕೊಟ್ಟಿರೋದ್ರಿಂದ ನನಗೆ ಇನ್ನೂ ಅದನ್ನು ಸ್ಟಡಿ ಮಾಡೋಕ್ತಿಲ್ಲ. ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ನಾನು ಅದನ್ನು ಈ ಸದ್ಯಕ್ಕೆ ಶೇರ್ ಮಾಡಿ, ನನ್ನ ಹತ್ರ ಇಲ್ಲ ಅದು ಪುಸ್ತಕ. ಬಂತು ಅಂದ್ರೆ ಶೇರ್ ಮಾಡಿರ್ತೀನಿ. ಒಳ್ಳೆ ಪುಸ್ತಕ ಐತಿ. ಅದನ್ನು ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಕ್ವಶನ್ಸ್ಗಳು ಎಲ್ಲ ಒಂದೇ ಬುಕ್ನಲ್ಲಿ ಅದಾವು. ನಮಗೆ ಪ್ರಾಕ್ಟೀಸ್ ಮಾಡೋಕೆ ತುಂಬಾ ಅನುಕೂಲ ಆಗ್ತೈತಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.